ನಮಸ್ಕಾರ ನನ್ನ ಪ್ರೀತಿಯ ರೈತ ಅಣ್ಣ ತಮ್ಮಂದ್ರೆ ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳೇ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಣ್ಣ ತಮ್ಮಂದ್ರೆ? ಬಹಳ ವಿಶೇಷವಾದಂತ ಮಾತನ್ನ ಹೇಳಬೇಕಾದ್ರ ನಾವು ನೇರವಾಗಿ ಮಾತಾಡಂತ ಜನ, ಹಂಗಾಗಿ ನೇರವಾಗಿ ಹೇಳಬೇಕಂತ ಬಂದೆ. ನಮ್ಮ ರಾಜ್ಯದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ, ಜನಪರ ಕೆಲಸ ಮಾಡ್ಯಾರ, ಹಂಗು ಬಡವರು ಕೆಲಸ ಮಾಡ್ಯಾರ. ರೈತರು ತೊಂದರೆ ಆದ್ರೆ ಸಾಕು ಆ ಕ್ಷಣಕ್ಕ ಸ್ಪಂದಿಸಿ ಅವ್ರ ಕಷ್ಟಕ್ಕ ಅವ್ರು ಒಂದು ಬೆಂಬಲ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಅವ್ರ ಕಷ್ಟನ ಅವ್ರು ಕರಗಿಸ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗ ಯಾರ ಕಣ್ಣೀರ್ ಹಾಕ್ಲಿ, ನೊಂದರ್ ಯಾರು, ಮಹಿಳೆಯರು ಯಾರು, ರೈತರು ಯಾರು, ಅವ್ರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಂತ ಧೀಮಂತ ನಾಯಕರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾರ ಪಾರ್ಟಿ ಯಾರ ಪರ ಅಂತೂ ಇಲ್ಲ, ಯಾಕಂದ್ರೆ ಜನರ ಪರ ಯಾರು ಕೆಲಸ ಮಾಡಿರ್ತಾರೋ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಾಕತಿ ಅಂತಂದ್ರೆ. ಹಂಗಾಗಿ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬ ಹೃದಯವಂತರು, ಅಣ್ಣರಾಮಯ್ಯ ಅಂತ ಹೇಳ್ಬೋದು. ಈಗ ರಾಜ್ಯದಾಗ ಸಿದ್ದರಾಮಯ್ಯ ಸಾಹೇಬ್ರು ಪಟ್ಟ ಬಿಟ್ಟು ಕೊಟ್ರ ಅಂದ್ರ ರಾಜ್ಯದಾಗ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಹೆಂಗಿರ್ಬೇಕು ಗೊತ್ತಾ? ಬಡವರ್ನ ನೋಡಿದ ತಕ್ಷಣ ಕಾರ್ ಏರ್ಸ್ಗೆ ಸಿದ್ದರಾಮಯ್ಯ ಸಾಹೇಬ್ರು ಇರೋ ತನನು ಇಲ್ಲಿ ತನಕನು ಯಾವುದೇ ಗದ್ದಲ ಆಗಿಲ್ಲ, ಯಾರಿಗೆ ತೊಂದರೆ ಆಗಿಲ್ಲ, ಯಾರಿಗೆ ತೊಂದರೆ ಕೊಡಂತ ಕೆಲಸ ಮಾಡಿಲ್ಲ. ಬಹಳ ಶಾಂತಿ ರೀತಿಯಲ್ಲಿ ನಮ್ಮ ರಾಜ್ಯದ ಜನರು ಬಹಳ ಬದುಕಾಕತ್ತಾರ ಖುಷಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕೆಲವೊಂದಿಷ್ಟು ಜನ ಮಂತ್ರಿ ಆಗ್ಬೇಕು ಅಂತ ಇಷ್ಟಪಡ್ತಾರ, ಆಸೆನೂ ಪಡ್ತಾರ. ಆಸೆ ಪಡ್ಲಿ ಬೇಡ ಅಂತ ಅನ್ನಲ್ಲ, ಆದ್ರ ಮಂತ್ರಿ ಆಗರ್ಗೆ ಬಡವರ ಮೇಲೆ ಕರುಣೆ ಇರಬೇಕು, ಮಹಿಳೆಯರ ಮೇಲೆ ಗೌರವ ಇರಬೇಕು. ಯಾರಾದ್ರೂ ಅವ್ರ ಮನೆ ಹತ್ರ ಹೋದ ತಕ್ಷಣ ಗ್ಲಾಸ್ ಏರ್ಸ್ಕೊಂಡ್ ನೋಡಿದ್ರು ನೋಡ್ಲಾರ್ದಂಗ ಹೋಗ್ತಿರ್ತಾರಲ್ಲ ಅಂತಾರು ಮಂತ್ರಿ ಆದ್ರ ಬಡವ್ರ ಕಷ್ಟಕ್ಕೆ ಆಗ್ತಾರ, ರೈತರ ಕಷ್ಟಕ್ಕೆ ಆಗ್ತಾರ, ರಾಜ್ಯ ಉದ್ಧಾರ ಆಗ್ತತಿ? ಆಗೋದಕ್ ಸಾಧ್ಯನೇ ಇಲ್ಲ ಅಂತಂದ್ರೆ. ಹಂಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಮಂತ್ರಿ ಆಗ್ಬೇಕಂದ್ರ ನಮ್ಮ ಸತೀಶ್ ಸಾವ್ಕಾರ್, ಜಾರಕಿಹೊಳಿ ಸಾವ್ಕಾರ್ ಆದ್ರ ನಮಗ ಖುಷಿ ಐತಿ. ಯಾಕಂತಂದ್ರೆ ಅವ್ರು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗ್ಲಿ ಅವ್ರಿಗೆ ಕೈ ಮುಗಿದು ಅವ್ರಿಗೆ ಗೌರವಿಸ್ತಾರ. ಅವರು ಬಹಳ ಹೃದಯವಂತ ಸಾವ್ಕಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊಗಳ್ತಾ ಇಲ್ಲ, ಯಾಕಂದ್ರೆ ನಾವು ನೇರವಾಗಿ ನೋಡಿರ್ತೇವಿ, ಹಂಗಾಗಿ ಮಾತಾಡಿರ್ತೇವಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರೂ ಅವ್ರಿಗೆ ಎಷ್ಟು ಗೌರವಿಸಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರ. ಅಂತಾರೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೇಕ್ರಿ. ಸರಳತೆಯ ಸಾವ್ಕಾರ್ ಅವರು, ನನಗ್ ಬಹಳ ಖುಷಿ ಆಗ್ತೈತಿ ಅವ್ರು ನೋಡಿ. ಹೆಣ್ಣು ಮಕ್ಕಳು ನೋಡಿದ್ರೆ ಎಷ್ಟು ಗೌರವ, ಬಡವರು ನೋಡಿದ್ರೆ ಎಷ್ಟು ಅಭಿಮಾನ, ಎಷ್ಟು ಅವರು ಬಡವರಿಗೆ ಸ್ಪಂದಿಸ್ತಾರ ನಾವು ನೋಡಿದೇವಿ. ಯಾಕಂದ್ರ ಇವರೆಷ್ಟು DK ಸಾಹೇಬ್ರು ಎಷ್ಟು ಸೀನಿಯರ್ ಅದಾರ, ಅವರು ಸೀನಿಯರ್ ಅದಾರ್ರಿ. ನಮ್ ಭಾಗದ ನಾಯಕರು ಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇರ್ತೈತಿ. ನಮ್ ಉತ್ತರ ಕರ್ನಾಟಕ ಉದ್ಧಾರ ಆಗ್ಬೇಕಲ್ಲ, ಉದ್ಧಾರ ಆಗ್ಬೇಕಂದ್ರ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಉತ್ತರ ಕರ್ನಾಟಕದ ನಾಯಕರೊಬ್ರು ಮಂತ್ರಿ ಆಗ್ಬೇಕನ್ನೋದು ನಮ್ಮ ಆಸೆ ಐತಿ. ನಾವು ನೇರವಾಗಿ ಮಾತಾಡೋರು, ಯಾರ್ದೇನ ಇಲ್ಲಿ ಬಾಕಿಟ್ ಹಿಡಿಯೋ ಕೆಲಸ ಮಾಡಲ್ಲ. ನಾನು ನೇರ ಮಾತಾಡ್ತೀನಿ. ನಮ್ಮ ಸತೀಶ್ ಜಾರಕಿಹೊಳಿ ಸಾವ್ಕಾರ್ ಆಗ್ಬೇಕಂತ ನಮ್ಮದೊಂದು ನಿರ್ಧಾರ ಐತಿ. ನಮ್ಮ ರೈತರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಾವು ನಮ್ಮದ ಆದಂತ ಒಂದು ಬೇರೆ ರಾಜ್ಯನ ಮಾಡ್ಕೋಬಹುದು ಅಂತ ನಮ್ಮ ಅನಿಸಿಕೆ ಐತಿ. ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ನಾಯಕರನ್ನ ಮತ್ತು ಹೋರಾಟಗಾರನ ಎಲ್ಲನ ಇವರು ಹೋರಾಟಕ್ಕೆ ಮಾತ್ರ ಯೂಸ್ ತಗೊಂತಾರ. ಆಮೇಲೆ ಅವ್ರ ಕೆಲ್ಸಕ್ಕ ಅವ್ರು ಬೇಕಾದಾರನ ಅವ್ರಿಗೆ ಒಂದು ಒಳ್ಳೆ ಒಂದು ಜವಾಬ್ದಾರಿ ಕೊಡ್ತಾರ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಕೆಲಸ ಮಾಡಕ್ ಅಷ್ಟೇ ಬೇಕು, ಇವ್ರಿಗೆ ಅಧಿಕಾರ ಕೊಡಕ್ ಆಗಲ್ಲ. ಇವ್ರಿಗೆ ಅಧಿಕಾರ ತಗೊಳ್ಳಂತ ವ್ಯಕ್ತಿ ಹೆಂಗಿರ್ಬೇಕಂತಂದ್ರ ಜನಪರ, ಜನರ ಮಧ್ಯೆ ಓಡಾಡಂತ ವ್ಯಕ್ತಿ ಆಗಿರ್ಬೇಕು, ಜನಗಳ ಕಷ್ಟ ಅಂತ ತಿಳ್ಕೊಂಡಂತ ವ್ಯಕ್ತಿ ಆಗಿರ್ಬೇಕು. ಸುಮ್ಮನೆ ನಾನು ಮಂತ್ರಿ ಆಗ್ತೇನೆ ಅಂತಂದು ಹೇಳಿ ಕುತ್ಕೊಂಡು ನಾವು ಯಾರಾದ್ರೂ ಬಡವರು ಅವ್ರ ಮನೆ ಹತ್ರ ಹೋದಾಗ ಗ್ಲಾಸ್ ಏರ್ಸ್ಕೊಂಡು ಸಾಹೇಬ್ರು ಸಿಗೋದೇ ಇಲ್ಲ ಅಂತಂದು ಗೇಟ್ ಹಾಕ್ಯಂಗ್ ಕುತ್ಕೊಂಡ್ ನಂತರ ನಾವು ಏನಾದ್ರೂ ಮಂತ್ರಿ ಮಾಡಿದ್ರ ನಮ್ಮ ಕಷ್ಟಗಳೆಲ್ಲ ಅಲ್ಲೇ ಕುತ್ಕೊಂಡಿರ್ತಾವ. ಕಷ್ಟಕ್ಕೆ ಯಾರು ಸ್ಪಂದಿಸೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದಾರ, ಇನ್ನು ಮುಂದಿನ 2.5 ವರ್ಷ ಅವರ ಇದ್ ಬಿಟ್ರೆ ಇನ್ನೂ ಶಾಂತಿ ರೀತಿಯಲ್ಲಿ
ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಇರ್ತೈತಿ ನೆಮ್ಮದಿಯಾಗಿ, ಮತ್ತು ಮಹಿಳೆಯರು, ಬಡವರು, ಯುವಕರು ಇನ್ನು ಉದ್ಧಾರ ಆಗ್ತಾರಂತ ನಮ್ಮ ಅಭಿಪ್ರಾಯ ಐತಿ. ಸಿದ್ದರಾಮಯ್ಯ ಸಾಹೇಬ್ರು ಒಂದು ಸಾರಿ ಯಾರನ್ನಾದ್ರೂ ನೋಡಿದ್ರ ಅಷ್ಟು ನೆನಪಿಟ್ಕೊಂಡಿರ್ತಾರ, ನೆನಪಿನ ಶಕ್ತಿ ಇರ್ತೈತಿ ಅವ್ರಿಗೆ. ಬಡವರನ್ನ ನೋಡಿದ್ರ, ರೈತರನ್ನ ನೋಡಿದ್ರ ಕಾರ್ ನಿಲ್ಲಿಸಿ ಮಾತಾಡ್ತಾರ, ಅಷ್ಟು ಗೌರವಿಸ್ತಾರ ಅಂತ ಹೃದಯವಂತರ ಅವರು. ಸಾಹೇಬ್ರು DK ಸಾಹೇಬ್ರು ಯಾರನ್ನಾರು ನೋಡಿದ್ರ ಅವ್ರನ್ನ ಯಾರು ನೋಡಂಗಿಲ್ಲ, ಗ್ಲಾಸ್ ಏರ್ಸ್ಕೊಂಡು ಹೋಗ್ಬಿಡ್ತಾರ ಬರ್ರನ. ಹಿಂಗ್ ಗ್ಲಾಸ್ ಏರ್ಸ್ಕೊಂಡು ಹೋದ್ರ ಇವ್ರ ಮಂತ್ರಿ ಆದ್ರ ನಾವು ಮುಂದೆ ಹೆಂಗ್ ಉದ್ಧಾರ ಆಗ್ತೀವಿ ರೈತರು ಅನ್ನೋದು ಭಯ ಐತಿ ಅಷ್ಟೇ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಮಂತ್ರಿಯಾಗಿ ಮುಂದುವರಿಯೋದ್ರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೇದಂತ ಅಂತ ನನ್ನ ಅನಿಸಿಕೆ ಐತಿ ಅಂತಂದ್ರೆ. ಬಹಳ ಜನ ಹೇಳ್ತೀರಿ ನಿಮ್ಮ ಅಭಿಮಾನ ಅದು. ನಮ್ಮ ಅಭಿಮಾನ ನಾವು ಹೇಳಕ್ ಇಷ್ಟಪಡ್ತೀವಿ, ನಮ್ಮ ಅನುಭವದ ಮಾತು ಹೇಳಕ್ ಇಷ್ಟಪಡ್ತೀವಿ. ನಾವು ಮುಂದಿನ ದಿನಮಾನಗಳಲ್ಲಿ ನಮ್ದಾದ ಒಂದು ಉತ್ತರ ಕರ್ನಾಟಕನ ನಮ್ದ ರಾಜ್ಯ ಬ್ಯಾರೆ ರಾಜ್ಯ ಮಾಡ್ಕೊಂಡ್ಬಿಟ್ರ ನಮ್ಮ ರಾಜ್ಯದಾಗ ನಮಗ್ ಬೇಕಾದಂತ ವ್ಯಕ್ತಿಗಳು, ನಮಗ್ ಬೇಕಾದಂತ ನಾಯಕರನ್ನ ನಾವು ಮಂತ್ರಿಗಳನ್ನ ಮಾಡಬಹುದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಬರೋ ಚಳಿಗಾಲ ಅಧಿವೇಶನದಾಗ ಅದು ಕೂಡ ಮಾತಾಡ್ತೇವೆ ನಾವು ಹಿಂಗ ಹೊಂಟ್ರ ನಾವೆಲ್ಲ ಹೋರಾಟ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು. ಎಲ್ಲಾರು ಪ್ರತಿಯೊಂದ್ಸರಿ ಬೆಂಗಳೂರು ಹೋಗಕ್ಕಾಗಲ್ಲ. ನಮ್ಗೆ ಹೆಂಗಿದ್ರು ಸುವರ್ಣಸೌಧ ಐತಿ, ಅದನ್ನ ವಿಧಾನಸೌಧ ಮಾಡ್ತೇವೆ ನಾವು ಹೋರಾಟ ಮಾಡ್ತೇವಿ ನಮ್ದ ಬೇರೆ ರಾಜ್ಯ ಆಗ್ಲಿ ಅಂತಂದ. ಯಾಕಂದ್ರೆ ನೀವು ನಮ್ಗೆ ಬಹಳಷ್ಟು ಕೇರ್ಲೆಸ್ ಮಾಡ್ತೀರಿ ಉತ್ತರ ಕರ್ನಾಟಕ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ, ನಮ್ಮ ಭಾಗದ ನಾಯಕರು ಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಐತಿ ಅಷ್ಟೇ. ಅಂದ್ರ ಬಡವ್ರ ಕಷ್ಟ ಅರ್ಥ ಮಾಡ್ಕೊಂಡಂತ ವ್ಯಕ್ತಿಗಳು ಮಂತ್ರಿ ಆದ್ರ ಎಲ್ರಿಗೂ ನೆಮ್ಮದಿ, ನಮ್ಮ ರಾಜ್ಯಕ್ಕೂ ಶಾಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮೇಲೆ ಹೆಚ್ಚಿಗೆ ಇಷ್ಟಪಡಂಗಿಲ್ಲ ನಾ ಹೇಳಕ. ಅಣ್ಣ ತಮ್ಮಂದ್ರೆ ಎಲ್ಲರೂ ಹೆಂಗಿದ್ದೀರಿ? ಬಡವರು ಉದ್ಧಾರ ಹೆಂಗವ್ವ? ಮೊನ್ನೆ ರೈತರ ಹೋರಾಟ ಮಾಡಿದಾಗ ಅದಾರು ಸತ್ತಾರ ಅಂತ ನೋಡ್ಲಿಲ್ಲ. ಯಾಕಪ್ಪ ನೋಡ್ಲಿಲ್ಲ? ರೈತರು ಹೋರಾಟ ಮಾಡಕತ್ತಾಗ ಮೊದಲು ಸ್ಪಂದಿಸಿದ್ದ ಸಿದ್ದರಾಮಯ್ಯ ಸಾಹೇಬ್ರು. ಗೊತ್ತೈತೆ ನಿನಗ ಮುಟ್ಟಾಳ? ಹೆಂಗ್ ಕಮೆಂಟ್ ಹಾಕ್ತಿ? ಕಾಮನ್ ಸೆನ್ಸ್ ಬೇಡ ನಿನಗ? ರೈತರ ಪರ ನಿಂತ್ಕಂದ್ರು, ಫ್ಯಾಕ್ಟ್ರಿ ಅವ್ರಿಗೆ ಬೇದ್ರು ಖರ್ಚಿ, ಅದು ಗೊತ್ತಾ ನಿನಗ? ಮೊದ್ಲು ತೆಗದ್ ನೋಡಿ ಎಲ್ಲ ನ್ಯೂಸ್ನ. ಅಣ್ಣ ತಮ್ಮಂದ್ರೆ ನಿಮ್ಮೆಲ್ಲ ಪ್ರೀತಿ ಅಭಿಮಾನ ಹಿಂಗ ಇರ್ಲಿ, ನಮ್ಮ ರಾಜ್ಯದಾಗ ಶಾಂತಿ ನೆಲೆಸಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಜೈ ಜವಾನ್, ಜೈ ಕಿಸಾನ್, ಜೈ ಸಿದ್ದರಾಮಯ್ಯ ಸಾಹೇಬ್ರೆ.